ಎಮರ್ಜೆನ್ಸಿ ಫಂಡ್ ಎಲ್ಲರಿಗೂ ಬೇಕಾಗುತ್ತೆ. ಯಾರ್ಯಾರ್ದು ಫ್ಯಾಮಿಲಿ ಇದೆ, ಯಾರ್ಯಾರು ಅರ್ನ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಫೈನಾನ್ಷಿಯಲ್ ಡಿಪೆಂಡೆಂಟ್ಸ್ ಇದ್ದಾರೆ, ಇದು 2 ಟೈಮ್ದಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಎಲ್ಲದೂ ಪ್ಲ್ಯಾನ್ ಮಾಡಿರ್ತೀವಿ ನಮ್ಮ ಜೀವನದಲ್ಲಿ. ಬಟ್ ಗಂಡ ಹೆಂಡತಿ ಒಂದಿಬ್ಬರು ಮಗು ಇದ್ದಾರೆ, ಗಂಡ ಹೆಂಡತಿ ಇಬ್ಬರು ಅರ್ನ್ ಮಾಡ್ತಾ ಇದ್ದಾರೆ ಅಂದರೆ 6 ತಿಂಗಳು ಸಾಕು. ಆವಾಗ ನೀವು 12 ತಿಂಗಳಿಂದ 24 ತಿಂಗಳದಷ್ಟು ಎಮರ್ಜೆನ್ಸಿ ಫಂಡನ್ನು ನೀವು ಬಿಲ್ಡ್ ಮಾಡಲೇಬೇಕು. ನೀವು ಈ ಎಮರ್ಜೆನ್ಸಿ ಫಂಡನ್ನು ಇಡಬೇಕಾದ್ರೆ 2 ಇಂಪಾರ್ಟೆಂಟ್ ಆಸ್ಪೆಕ್ಟನ್ನು ನೀವು ನೋಡಬೇಕಾಗುತ್ತೆ. ಒಂದು, ನಮಸ್ಕಾರ. ಮನಿ ಮಂತ್ರಾಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬೆಳಕಿಲ್ಲ ಪ್ರದೀಪ್, ನನ್ನ ಜೊತೆ ಬಸವರಾಜ್ ತೋಣಗಟ್ಟಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಸೊ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ, ಬಟ್ ಎಲ್ಲ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲೇ ನಮ್ಮ ಜೊತೆ ಒಂದು ಇಷ್ಟು ಎಮರ್ಜೆನ್ಸಿ ಫಂಡ್ ಅಂತ ಇರಬೇಕು ಅಂತ ನೀವು ಹಿಂದೆ ಹೇಳಿದ್ರಿ. ಸೊ ಈ ಎಮರ್ಜೆನ್ಸಿ ಫಂಡ್ ಅನ್ನೋದೇನು ಅಂತ ಒಂದು ಐಡಿಯಾ ನಮಗೂ ಬರುತ್ತೆ, ಬಟ್ ಅದರ ಒಂದು ತಯಾರಿ ಹೇಗಿರುತ್ತೆ, ಹೇಗೆ ನಮ್ಮ ಎಮರ್ಜೆನ್ಸಿ ಫಂಡನ್ನು ನಾವು ಮೆಷರ್ ಮಾಡಬೇಕು, ನಮ್ಮ ರಿಸ್ಕಿನ ಮೇಲೆ ಹೇಗೆ ಅದನ್ನು ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ನೋಡಿ, ಎಮರ್ಜೆನ್ಸಿ ಫಂಡ್ ಎಲ್ಲರಿಗೂ ಬೇಕಾಗುತ್ತೆ. ಯಾರ್ಯಾರ್ದು ಫ್ಯಾಮಿಲಿ ಇದೆ, ಯಾರ್ಯಾರು ಅರ್ನ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಫೈನಾನ್ಷಿಯಲ್ ಡಿಪೆಂಡೆಂಟ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ಎಮರ್ಜೆನ್ಸಿ ಫಂಡ್ ಬೇಕೇ ಬೇಕು. ಯಾಕೆಂದರೆ ಇದು 2 ಟೈಮ್ದಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು, ನಿಮ್ಮ ಇನ್ಕಮ್ ಸ್ಟಾಪ್ ಆದರೆ ಇಮಿಡಿಯೇಟಾಗಿ ನೀವು ನಿಮ್ಮ ದಿನನಿತ್ಯದ ಖರ್ಚುಗಳನ್ನು ನೀವು ಮ್ಯಾನೇಜ್ ಮಾಡಲಿಕ್ಕೆ ಈ ಎಮರ್ಜೆನ್ಸಿ ಫಂಡ್ ಹೆಲ್ಪ್ ಆಗುತ್ತೆ. ಇಲ್ಲ, ನಾನು ಜಾಬ್ ಸೆಕ್ಯೂರ್ ಇದೆ, ನಾನು ಜಾಬೇ ಹೋಗೋದಿಲ್ಲ ಅಂದರೂ ಕೂಡ ಎಮರ್ಜೆನ್ಸಿ ಫಂಡ್ ಬೇಕಾಗುತ್ತೆ. ಯಾಕೆ ಅಂದರೆ ನಾವು ಎಲ್ಲದೂ ಪ್ಲ್ಯಾನ್ ಮಾಡಿರ್ತೀವಿ ನಮ್ಮ ಜೀವನದಲ್ಲಿ, ಬಟ್ ಏನಾದರೂ ಒಂದು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಬರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಬಂದಾಗ ನಮ್ಮ ಇನ್ವೆಸ್ಟ್ಮೆಂಟಿಂದ ದುಡ್ಡು ತೆಗೆಯೋದು, ಅಥವಾ ಕ್ರೆಡಿಟ್ ಕಾರ್ಡ್ ಸ್ವ್ಯಾಪ್ ಮಾಡೋದು, ಅಥವಾ ಇಂಥದ್ದು ಬೇರೆ ಕಡೆಯಿಂದ ಜನರಿಂದ ದುಡ್ಡು ತೊಗೊಳ್ಳೋ ಬದಲು ನಿಮ್ಮದೇ ಆದಂಥ ಒಂದು ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳೋದು ಒಳ್ಳೆಯದು. ಇದು ಬೇಸಿಕ್ ಕಾನ್ಸೆಪ್ಟು. ಕರೆಕ್ಟ್. ನಂತರ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟು. ಇಲ್ಲಿ ಒಂದು ಎಕ್ಸ್ಪೆನ್ಸಸ್ಸನ್ನು ನೀವು ಕನ್ಸಿಡರ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಒಂದು, ನಿಮ್ಮ ದಿನನಿತ್ಯದ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಸು, ನಿಮ್ಮ ಗ್ರಾಸರಿ ಆಗಿರ್ಬೋದು, ನೀವು ರೆಂಟಿನ ಮೇಲಿದ್ದರೆ ರೆಂಟ್ ಆಗಿರ್ಬೋದು, ವಾಟರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು, ಅಥವಾ ನಿಮ್ಮ ಮಕ್ಕಳ ಈ ಸ್ಕೂಲು ಇದನ್ನು ಮಾಡ್ತಾಯಿದ್ರೆ ಎವ್ರಿ ಮಂತ್ ಸ್ಕೂಲ್ ಫೀ ಕಟ್ತಾಯಿದ್ರೆ ಅದು, ದಿನನಿತ್ಯದ ಎಲ್ಲ ಖರ್ಚು, ನಿಮ್ಮ ಫೋನು ಬಿಲ್ಲು, ಇಂಟರ್ನೆಟ್ ಬಿಲ್ಲು. ಸೊ ಇಂಥದ್ದೆಲ್ಲ ಒಂದು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದು ದಿನನಿತ್ಯದ ಪ್ರತಿ ಒಂದು ಹೌಸ್ ಹೋಲ್ಡಿಗಿರುವಂಥ ಬೇಸಿಕ್ ಎಕ್ಸ್ಪೆನ್ಸಸ್ಸು. ಇದಾದ ನಂತರ ಅದರ್ ಎಕ್ಸ್ಪೆನ್ಸಸ್ಸು, ಮ್ಯಾಂಡೇಟ್ರಿ ಎಕ್ಸ್ಪೆನ್ಸಸ್ಸು ಇರುತ್ತೆ. ಯಾವುದಂತ ಹೇಳ್ತೀನಿ ಕೇಳಿ. ಮಕ್ಕಳ ಸ್ಕೂಲ್ ಫೀ ನೀವು ಪ್ರತಿ ವರ್ಷ ಕಟ್ತಾ ಇರ್ತೀರ. ವರ್ಷನೂ ಕಟ್ತಾ ಇರ್ತಾರೆ, ಒಂದಿಷ್ಟು ಜನ ಮಂತ್ಲಿನೂ ಕಟ್ತಾರೆ, ಒಂದಿಷ್ಟು ಜನ ಒನ್ಸ್ ಇನ್ 6 ಮಂತ್ಸು ಕಟ್ತಾರೆ. ಸೊ ಒಂದು ವರ್ಷ ಅಂತಲೇ ಹಿಡ್ಕೊಳ್ಳೋಣ. ಅಕಸ್ಮಾತ್ ನಿಮ್ಮ ಮಗುವಿನ ಫೀ 1,20,000 ಇದೆ ಒಂದು ವರ್ಷಕ್ಕೆ ಅಂತ ತಿಳ್ಕೊಳ್ಳಿ. ಸೊ ತಿಂಗಳಿಗೆ ಎಷ್ಟಾಯಿತು? 10,000 ಆಯಿತು. 10,000 ನಿಮ್ಮ ಕಮಿಟ್ಮೆಂಟ್, ಅದನ್ನು ನೀವು ಹಿಡಿಬೇಕು. ಅಕಸ್ಮಾತ್ ನಿಮ್ಮ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಸು ಒಂದು 50,000 ಇದೆ ಅಂದರೆ ಈ 10,000 ಅದರಲ್ಲಿ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ ನಂತರ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ನಿಮ್ಮ ಲೈಫ್ ಇನ್ಶೂರೆನ್ಸು ಮತ್ತು ಹೆಲ್ತ್ ಇನ್ಶೂರೆನ್ಸು ಅಥವಾ ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಏನಾದರೂ ಈ ಇನ್ಶೂರೆನ್ಸ್ ರಿಲೇಟೆಡ್ ಏನು ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಈವನ್ ವೆಹಿಕಲ್ ಇನ್ಶೂರೆನ್ಸು, ಆ ಎಲ್ಲ ಇನ್ಶೂರೆನ್ಸ್ಗಳನ್ನು ನೀವು ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಇಯರ್ಲಿ ಅಥವಾ ಹಾಫ್ ಇಯರ್ಲಿ ಕಟ್ತಾ ಇರ್ತೀರ. ಬಟ್ ಅದನ್ನು ಕೂಡ ಮಂತ್ಲಿ ಮಾಡಿ, ಮಂತ್ಲಿ ಲೆಕ್ಕಕ್ಕೆ ತೊಗೋಬೇಕು. ಇದು ಒಂದು ಪಾರ್ಟು. ಇದು ಒಂದು ಪಾರ್ಟ್ ಆದ ನಂತರ ಫೈನಲಿ ನಿಮ್ಮ ಲಯಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ EMI ಆಗ್ಬೋದು, ವೆಹಿಕಲ್ ಲೋನ್ ಆಗ್ಬೋದು, ಕಾರ್ ಲೋನ್ ಆಗ್ಬೋದು, ಪರ್ಸನಲ್ ಲೋನ್ ಆಗ್ಬೋದು, ಕ್ರೆಡಿಟ್ ಕಾರ್ಡ್ ಲೋನ್ ಆಗ್ಬೋದು. ಸೊ ಆ EMI ಕಮಿಟ್ಮೆಂಟು. ಸೊ ಈ ಎಲ್ಲ ವಿಧದ ಎಕ್ಸ್ಪೆನ್ಸಸ್ಗಳನ್ನು ನೀವು ಕೂಡಿಸ್ಬೇಕು. ಈ ಫಾರ್ ಎಕ್ಸಾಂಪಲ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಸು, ನಂತರ ನಿಮ್ಮ ಇನ್ಶೂರೆನ್ಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು, EMI ಕಮಿಟ್ಮೆಂಟು, ನಂತರ ಈ ಮಕ್ಕಳ ಎಜುಕೇಷನ್ ಕಮಿಟ್ಮೆಂಟ್. ಯಾಕೆ ನಾನು ಈ ಎಕ್ಸ್ಪೆನ್ಸಸ್ಗಳನ್ನ ಆ್ಯಡ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಫೈನಾನ್ಷಿಯಲ್ ಲೈಫ್ದಲ್ಲಿ ಏನೇ ಏರಿಳಿತ ಆದರೂ ಕೂಡ ಈ ಎಕ್ಸ್ಪೆನ್ಸಸ್ಗಳಿಂದ ನೀವು ಹೊರಗಡೆ ಬರಲಿಕ್ಕಾಗಲ್ಲ. ನೀವು ಬಿಯರ್ ಮಾಡಲೇಬೇಕು, ಎಲ್ಲಿಂದಾದರೂ ಬಿಯರ್ ಮಾಡಬೇಕು, ಎಸ್ಕೇಪ್ ಆಗಲಿಕ್ಕಾಗಲ್ಲ. ಒಂದು, ನೀವು ಇನ್ವೆಸ್ಟ್ಮೆಂಟಿಂದ ನೀವು ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸ್ ಕಡೆಯಿಂದ ದುಡ್ಡು ತಂದಾದರೂ ಮಾಡಬೇಕು. ಸೊ ನಿಮ್ಮ ಇನ್ಕಮ್ ಲಾಸ್ ಆದಾಗ ಈ ಎಲ್ಲ ಎಕ್ಸ್ಪೆನ್ಸಸ್ಗಳು ಆರಾಮಾಗಿ ನಡೀಲಿ ಅನ್ನೋದಕ್ಕೋಸ್ಕರ ಈ ಟೋಟಲ್ ಅಮೌಂಟನ್ನು ನೀವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಸು, ಇನ್ಶೂರೆನ್ಸು, ನಂತರ ಮಕ್ಕಳ ಸ್ಕೂಲ್ ಫೀ, ನಿಮ್ಮ EMI, ಈ ಎಲ್ಲ ಕೂಡಿಬಿಟ್ಟು ಅಂದಾಜು 1 ಲಕ್ಷ ಆಯಿತು ಅಂತ ತಿಳ್ಕೊಳ್ಳಿ. ಒಂದು ತಿಂಗಳಿಗೆ 1 ಲಕ್ಷ ಆದ ನಂತರ ಐಡಿಯಲಿ ಏನು ಹೇಳ್ತಾರೆ, 6ರಿಂದ 24 ಅಂದರೆ ನಿಮ್ಮ ಮಂತ್ಲಿ ಖರ್ಚು ಎಷ್ಟು ಇರುತ್ತಲ್ಲ ಅದರ 6ರಿಂದ 24ರಷ್ಟು ನಿಮ್ಮ ಎಮರ್ಜೆನ್ಸಿ ಫಂಡ್ ಇರ್ಬೇಕಂತ ಹೇಳ್ತಾರೆ. 6ರಿಂದ 24 ಪಟ್ಟು
ಪಟ್ಟು ಅಂದರೆ 6 ತಿಂಗಳಿಂದ 2 ವರ್ಷದವರೆಗೆ ನಿಮ್ಮ ಎಕ್ಸ್ಪೆನ್ಸಸ್ ಆಗುವಷ್ಟು ಸಸ್ಟೇನ್ ಆಗುವಷ್ಟು ನಿಮ್ಮ ಹತ್ರ ದುಡ್ಡು ಇರಬೇಕು. ಇದು ಮಿನಿಮಮ್ ಆಗಿ 6 ತಿಂಗಳು ನೀವು ಮಾಡಲೇಬೇಕು. ಯಾಕೆಂದರೆ ಇವತ್ತೇನಾದರೂ ಜಾಬ್ ಲಾಸ್ ಆದರೆ ಅಥವಾ ನಿಮಗೇನಾದರೂ ಅನ್ಪ್ಲ್ಯಾನ್ಡ್ ಎಕ್ಸ್ಪೆನ್ಸಸ್ ಆದರೆ ಅದನ್ನು ನೀವು ಅಲ್ಲಿಂದ ದುಡ್ಡು ತೆಗೆದುಬಿಟ್ಟು ಸಸ್ಟೇನ್ ಆಗಲಿಕ್ಕೆ ಮಿನಿಮಮ್ 6 ತಿಂಗಳದಾದರೂ ಬೇಕು. ಬಟ್ ಬಿಯಾಂಡ್ ದಟ್ ಒಂದಿಷ್ಟು ಕೇಸ್ಗಳಲ್ಲಿ ಏನಿರುತ್ತಂದರೆ ಈ ಪೇರೆಂಟ್ಸ್ ಡಿಪೆಂಡೆಂಟ್ಸ್ ಇರ್ತಾರೆ. ಹಾಸ್ಪಿಟಲೈಸೇಷನ್ ಅವ್ರಿಗೆ ಇನ್ಶೂರೆನ್ಸ್ ಇದ್ದರೂ ಕೂಡ ಅವ್ರ ಇನ್ಶೂರೆನ್ಸ್ ಎಲ್ಲ ಕ್ಲೇಮ್ ಆಗಲ್ಲ. ಇಂಥ ಏನಾದರೂ ಅನ್ಪ್ಲ್ಯಾನ್ಡ್ ಲಯಬಿಲಿಟಿ ಇರುತ್ತೆ ಒಬ್ಬೊಬ್ಬರು ಫ್ಯಾಮ್ಲಿಯಲ್ಲಿ, ಒಬ್ಬೊಬ್ಬ ಅರ್ನಿಂಗ್ ಪರ್ಸನ್ ಮೇಲೆ. ಸೊ ಅಂಥ ಸಿಚುವೇಷನ್ದಲ್ಲಿದ್ದರೆ ನನಗೆ ಅನಿಸುತ್ತೆ ಅಂದರೆ 12 ರಿಂದ 24 ತಿಂಗಳವರೆಗೆ ನೀವು ಎಕ್ಸ್ಪೆನ್ಸಸ್ ಮೇಂಟೈನ್ ಮಾಡೋದು. ಯಾಕಂದರೆ ಫಾರ್ ಎಕ್ಸಾಂಪಲ್ ಇಟ್ ಅಗೇನ್ ಸೇಫು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಫ್ಯಾಮಿಲಿ ಮೆಂಬರ್ಸ್ ಆರ್ ಡಿಪೆಂಡಿಂಗ್ ಆನ್ ಯು. ಈಗ ಒಂದು ಗಂಡ ಹೆಂಡತಿ ಒಂದಿಬ್ಬರು ಮಗು ಇದ್ದಾರೆ, ಗಂಡ ಹೆಂಡತಿ ಇಬ್ಬರು ಅರ್ನ್ ಮಾಡ್ತಾ ಇದ್ದಾರೆ ಅಂದರೆ 6 ತಿಂಗಳು ಸಾಕು. ಬಟ್ ಒಬ್ಬರೇ ಅರ್ನ್ ಮಾಡೋದು ಹೋಲ್ ಫ್ಯಾಮಿಲಿ ಡಿಪೆಂಡ್ ಇದ್ದಾರೆ ಅಂದರೆ ಆವಾಗ ನೀವು 12 ತಿಂಗಳಿಂದ 24 ತಿಂಗಳದಷ್ಟು ಎಮರ್ಜೆನ್ಸಿ ಫಂಡನ್ನು ನೀವು ಬಿಲ್ಡ್ ಮಾಡಲೇಬೇಕು. ಇದೀಗ 2 ವಿಷಯ ಬರುತ್ತೆ. ಈ ಫಂಡ್ ಅಂತ ಹೇಳ್ತಿದ್ದೀರಾ, ಅದನ್ನು ಎಲ್ಲಿ ಇಟ್ಕೊಳ್ಬೇಕು ಅನ್ನೋದು, ಮತ್ತು ಇನ್ನೊಂದು ಈಗ ಅದರಲ್ಲಿ ನಮಗೆ ತುಂಬ ಮುಖ್ಯವಾಗಿ ಹೇಗೆ ಬರೋದು ಅಂತಂದರೆ ಅದನ್ನು ಬಿಲ್ಡ್ ಮಾಡೋ ಪ್ರಾಸೆಸ್ ಏನು ಅಂತ ಹೇಳ್ತೇನೆ. ಇದು ಒಂದು ಕ್ಲಾರಿಟಿ ಬಂತಲ್ಲ. 6 ರಿಂದ 24 ತಿಂಗಳವರೆಗೆ ನೀವೇ ಅನಲೈಸ್ ಮಾಡ್ಬೋದು. ಇದಕ್ಕೇನು ಬೇರೆ ಫೈನಾನ್ಷಿಯಲ್ ನಾಲೆಜ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ನೀವೇ ಅನಲೈಸ್ ಮಾಡ್ಬೋದು. ನೀವೇ ಅನಲೈಸ್ ಮಾಡಿಬಿಟ್ಟು 6 ರಿಂದ 24 ತಿಂಗಳವರೆಗೆ ಅದು ಅಮೌಂಟ್ ಗೊತ್ತಾದ ತಕ್ಷಣ ನೀವು ಈ ಎಮರ್ಜೆನ್ಸಿ ಫಂಡನ್ನು ಇಡಬೇಕಾದ್ರೆ 2 ಇಂಪಾರ್ಟೆಂಟ್ ಆಸ್ಪೆಕ್ಟನ್ನು ನೀವು ನೋಡಬೇಕಾಗುತ್ತೆ. ಒಂದು ಸೇಫ್ಟಿ, ರಿಟರ್ನ್ಸ್ ಕಡೆ ನೋಡಲೇಬೇಡಿ. ರಿಟರ್ನ್ಸು, ಟ್ಯಾಕ್ಸೇಷನ್ನು ಏನೂ ನೋಡಬೇಡಿ. ಯಾಕಂದರೆ ಅದು ಯಾವಾಗಾದರೂ ನನಗೆ ಎಮರ್ಜೆನ್ಸಿ ನಾಕ್ ಆಗ್ಬೋದು, ಮಿಡ್ ನೈಟ್ ಆಗ್ಬೋದು, ಯಾವಾಗಾದರೂ ಆಗ್ಬೋದು. ಸೊ ಅದಕ್ಕೋಸ್ಕರ ಆ ಎಮರ್ಜೆನ್ಸಿ ಫಂಡ್ ಅನ್ನೋದಿದೆಯಲ್ಲ ಅದು ತುಂಬ ಸೇಫ್ ಆಗಿರಬೇಕು. ಎರಡನೇದ್ದು, ನನಗೆ ಎಮರ್ಜೆನ್ಸಿ ಯಾವಾಗ ನಾಕ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಎಮರ್ಜೆನ್ಸಿ ಮಿಡ್ ನೈಟಲ್ಲೂ ಬರ್ಬೋದು. ಸೊ ಎಮರ್ಜೆನ್ಸಿ ಮಿಡ್ ನೈಟಲ್ಲಿ ಬಂದಾಗ ಕೂಡ ನಾನು ಮತ್ತೊಬ್ಬರ ಕಡೆ ದುಡ್ಡು ಕೇಳಲಾರ್ದೆ ಆ ಎಮರ್ಜೆನ್ಸಿ ಫಂಡಿಂದ ನಾನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಹೈಯೆಸ್ಟ್ ಲಿಕ್ವಿಡಿಟಿ ಇರಬೇಕು. ಸೊ ಈ 2 ಆಪ್ಷನನ್ನು ನೀವು ನೋಡ್ತೇವೆ ಅಂದರೆ ಸಿಂಪಲ್ ಆಗಿರುವಂಥ ಬ್ಯಾಂಕ್ ಎಫ್ ಡಿಯಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರು. ಬ್ಯಾಂಕ್ ಎಫ್ ಡಿಗಳಲ್ಲಿ ಒಂದು 6 ಲಕ್ಷ ಎಮರ್ಜೆನ್ಸಿ ಫಂಡ್ ಇದೆ ಅಂತ ತಿಳ್ಕೊಳ್ಳಿ. ನೀವೇನು ಮಾಡಿ 1 ಲಕ್ಷದ 6 ಎಫ್ ಡಿ ಮಾಡಿಬಿಡಿ. ಅಂದರೆ ನಿಮ್ಗೆ 1 ಲಕ್ಷನೇ ಎಮರ್ಜೆನ್ಸಿ ಬಂತಂದರೆ ಆ 1 ಲಕ್ಷ ಒಂದೇ ಎಫ್ ಡಿ ಲಿಕ್ವಿಡೇಟ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಅದ್ರ ಬದಲು ಒಂದೇ 6 ಲಕ್ಷದ ಎಫ್ ಡಿ ಮಾಡಿದರೆ ಅದನ್ನು ಒಂದೇ ಎಫ್ ಡಿ ಲಿಕ್ವಿಡೇಟ್ ಮಾಡಿಕೊಂಡ್ರೆ ಪ್ರಿಮ್ಯಾಚರ್ ಪೆನಾಲ್ಟಿ ಬರುತ್ತೆ. ಸೊ 1 ಲಕ್ಷದ 6 ಎಫ್ ಡಿ ಮಾಡಿಬಿಟ್ರೆ ಒಳ್ಳೆಯದು. ಸೊ ಈ ಥರ ಸಿಂಪಲ್ಲಾಗಿ ನಿಮ್ಮ ಹತ್ರ 6 ಲಕ್ಷ ಇದ್ದರೆ ಈ ಥರ ಬ್ಯಾಂಕ್ನಲ್ಲಿ ಎಫ್ ಡಿ ಇಟ್ಬಿಟ್ಟು ನೀವು ಮ್ಯಾನೇಜ್ ಮಾಡ್ಬೋದು. ಇಲ್ಲ ನನ್ನ ಹತ್ರ ದುಡ್ಡೇ ಇಲ್ಲ, ಎಮರ್ಜೆನ್ಸಿ ಫಂಡ್ ಇವತ್ತಿನವರೆಗೂ ನಾನು ಬಿಲ್ಡೇ ಮಾಡಿಲ್ಲ, ಇವತ್ತಿಂದ ಈ ವಿಡಿಯೋ ನೋಡಿಬಿಟ್ಟು ನಾನು ಬಿಲ್ಡ್ ಮಾಡ್ತೀನಿ ಅಂದರೆ ಸಿಂಪಲ್ಲಾಗಿ ಎಮರ್ಜೆನ್ಸಿ ಇವತ್ತೇ ಬರುತ್ತೆ ಅಂತೇನಿಲ್ಲ. ಬಟ್ ಹಾಗಂದ ತಕ್ಷಣ ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಆರ್ ಡಿ ಮಾಡಿ. ತಿಂಗಳಿಗೆ 10,000, 15,000, 20,000 ಆರ್ ಡಿ ಮಾಡಿ. ಬ್ಯಾಂಕ್ ಆರ್ ಡಿ ಮಾಡಿ. ಬ್ಯಾಂಕ್ ನಿಮ್ಮ ಕೆಪಾಸಿಟಿ ಪ್ರಕಾರ ಮತ್ತೆ ಗುರಿಗೆ ಅನುಗುಣವಾಗಿ. ಸೊ ಆರ್ ಡಿ ಮಾಡಿ. ಆರ್ ಡಿ ಮಾಡಿಬಿಟ್ಟು ಸ್ಲೋ ಆಗಿ ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ಒಂದ್ಸತಿ ಅದು ಒಂದು ಒಳ್ಳೆ ಅಮೌಂಟಿಗೆ ಬಂತು ಅಂತಂದಾಗ ಅದನ್ನು ಎಫ್ ಡಿಗೆ ಕನ್ವರ್ಟ್ ಮಾಡಿಬಿಡಿ. ಇದು ಒಂದು ಅಂಶ. ಎರಡನೇ ಅಂಶ ಏನು ಮಾಡ್ಬೇಕಂದ್ರೆ ಯಾವಾಗ ಈ ಎಮರ್ಜೆನ್ಸಿ ಫಂಡನ್ನು ಮುಟ್ಬೇಕು ಅದು ಇಂಪಾರ್ಟೆಂಟ್. ಯಾಕಂದರೆ ಪ್ರತಿಜ್ಞೆ ಮಾಡ್ಕೋಬೇಕು. ಈಗ ಯಾಕೆಂದ್ರೆ ಏನಾಗುತ್ತಂದರೆ ಎಮರ್ಜೆನ್ಸಿ ಫಂಡ್ ನಾವು ತೆಗೆದಿಟ್ಟಿರ್ತೀವಿ. ನನಗೊಂದು ಫೋನ್ ತಗೋಬೇಕಾಗಿದೆ, ಎಮರ್ಜೆನ್ಸಿ ಫಂಡ್ ಇದೆಯಲ್ಲ ಅನ್ನೋದು. ಆನಂತರ ಯಾರಾದರೂ ಫ್ರೆಂಡ್ಸ್ ಕೇಳ್ತಾರೆ, ದುಡ್ಡು ಕೇಳ್ತಾರೆ, ಅಯ್ಯೋ ಅವ್ರಿಗೆ ತೊಂದರೆ ಇದೆ ಅಂದ್ಬಿಟ್ಟು ಆ ಎಮರ್ಜೆನ್ಸಿ ಫಂಡನ್ನು ತೆಗೆದುಬಿಡೋದು. ಈ ಥರ ಮಾಡಬೇಡಿ. ಎಮರ್ಜೆನ್ಸಿ ಫಂಡ್ ಇರೋದು ನಮ್ಮ ನೀಡ್ ಬೇಸ್ಡ್ ಎಕ್ಸ್ಪೆನ್ಸಸ್ಸನ್ನು ಬಿಯರ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ನನಗೆ ಎಲ್ಲ ಆಪ್ಷನ್ ಮುಗಿದಿದೆ, ನಾನು ಈ ಖರ್ಚನ್ನು ಬಿಯರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಮಾತ್ರ ಎಮರ್ಜೆನ್ಸಿ ಫಂಡನ್ನು ನಾವು ಟಚ್ ಮಾಡಬೇಕು. ಎಮರ್ಜೆನ್ಸಿ ಫಂಡ್ ಟಚ್ ಮಾಡಿ ಅದನ್ನು ಯುಟಿಲೈಸ್ ಮಾಡಿದ ತಕ್ಷಣ ಅದನ್ನು ನೀವು ಹೇಗೆ ತಿಳ್ಕೊಬೇಕಂದ್ರೆ ಇದನ್ನು ಯಾರಿಂದಲೋ ನಾನು ಸಾಲ ತೊಗೊಂಡಿನಿ ಅನ್ನೋ ಥರ ತಿಳ್ಕೊಬೇಕು. ಸಾಲ ಥರ ತೊಗೊಂಡಿದೆ ಅಂತ ತಿಳ್ಕೊಂಡ್ಬಿಟ್ಟು ಮತ್ತೆ ಅದನ್ನು ರೀಫಂಡ್ ಮಾಡಿಬಿಟ್ಟು ಮತ್ತೆ ಅಷ್ಟು ಮೇಂಟೈನ್ ಮಾಡೋದು ಒಳ್ಳೆಯದು. ಅದು ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ನಮ್ಗೆ ದುಡ್ಡು ಸಿಕ್ಕಿದಾಗ ಅದನ್ನು ಇದು ಮಾಡೋದೇ ನಮ್ಮ ಹೌದೌದು, ಅಷ್ಟು ಫಿಲಪ್ ಆಗಿರಲೇಬೇಕು. ಆ್ಯಂಡ್ ಮೋರ್ ಓವರು ಇದು ಒಂದು ಲೆವೆಲ್ ಮೇಂಟೆನೆನ್ಸ್ ಆಯಿತು. ಆ ನಂತರ ಎಷ್ಟು ವರ್ಷಕ್ಕೊಂದು ಸರಿ ಇದನ್ನು ಅನಲೈಸ್ ಮಾಡಬೇಕು. ಯಾಕಂದರೆ ನಮ್ಮ ಖರ್ಚು ಎಲ್ಲದು ಇನ್ಫ್ಲೇಷನ್ ಮೇಲೆ ಇರುತ್ತೆ, ಎವ್ರಿ ಇಯರ್ ಹೆಚ್ಚಾಗ್ತಾ ಇರುತ್ತೆ. ಸೊ ಒಂದು ಸರಿ ನೀವು ಕ್ಯಾಲ್ಕುಲೇಟ್ ಮಾಡಿದ ನಂತರ ಒಂದು 2-3 ವರ್ಷಕ್ಕೊಂದು ಸಾರಿ ನೀವು ಚೆಕ್ ಮಾಡಿ ನಿಮ್ಮ ಇವತ್ತಲ್ಲಿ ಎಕ್ಸ್ಪೆನ್ಸಸ್ ಎಷ್ಟಿದೆ, ನಾನು ಇಟ್ಟಿರುವಂಥ ಎಮರ್ಜೆನ್ಸಿ ಫಂಡ್ ಸಾಕಾಗುತ್ತಾ. ಅಥವಾ ಫಾರ್ ಎಕ್ಸಾಂಪಲ್ ಈಗ ನೀವು ಎಮರ್ಜೆನ್ಸಿ ಕ್ಯಾಲ್ಕುಲೇಟ್ ಮಾಡುವಾಗ ನಿಮಗೆ EMI ಇರಲಿಕ್ಕಿಲ್ಲ, ಇನ್ನೊಂದು ವರ್ಷ ಆದ ನಂತರ ನಿಮಗೆ EMI ಕಮಿಟ್ಮೆಂಟ್ ಆಗ್ಬೋದು. ಸೊ ಆವಾಗ ನೀವು ಅದ್ರ ಪ್ರೊಪೋರ್ಷನೇಟ್ ಆಗಿ ನೀವು ಎಮರ್ಜೆನ್ಸಿ ಫಂಡನ್ನು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ ಈ ಎಲ್ಲ ಅಂಶಗಳನ್ನು ಒಳಗೊಂಡು ಬಿಟ್ಟು
ನೀವೇ ನಿಮ್ಮ ಎಮರ್ಜೆನ್ಸಿ ಫಂಡನ್ನು ಸೇಫಾಗಿ ಬಿಲ್ಡಪ್ ಮಾಡಿದ್ರೆ ನೀವು ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಬಂದರೂ ಕೂಡ ಯು ಕ್ಯಾನ್ ಹ್ಯಾಂಡಲ್ ಇಟ್ ಈಸಿಲಿ. ಒಳ್ಳೆ ಐ ಥಿಂಕ್ ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೊಬೇಕಾಗಿರೋ ಅನಿವಾರ್ಯತೆ ಇದೆ. ಬಟ್ ಈಗ ಕೆಲವರಿಗೆ ಹೇಗಾಗತ್ತೆ ಅಂತಂದರೆ ಅವರು ಇನ್ನೊಬ್ಬರು ಇದಕ್ಕೆ ಡಿಪೆಂಡೆಂಟ್ ಆಗಿರ್ತಾರೆ. ಡಿಪೆಂಡೆಂಟ್ ಅನ್ನೋಕ್ಕಿಂತ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಜನ ಏನು ಹೇಳಿ ಮಾಡ್ತಾರಂದರೆ ಎಸ್ಪೆಷಲಿ ಯಂಗ್ ಜನ್ರೇಷನ್ನು, ಕ್ರೆಡಿಟ್ ಕಾರ್ಡ್ ಇರುತ್ತೆ. ಹೌದು, ಕ್ರೆಡಿಟ್ ಕಾರ್ಡ್ದಲ್ಲಿ ನನಗೆ ಇಮಿಡಿಯೇಟಾಗಿ ಕ್ಯಾಶ್ ಸಿಗುತ್ತೆ, ನಾನೇ ಎಮರ್ಜೆನ್ಸಿ ಫಂಡು ಡ್ರಾ ಮಾಡ್ಕೊ ಅಥವಾ ಮೇಂಟೈನ್ ಮಾಡ್ಬೇಕಂತ ಆ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳೋದು ಒಳ್ಳೆಯದು, ಕೆಟ್ಟದ್ದು ಇದೆ. ಅದೇ ಥರ ನಿಮ್ಗೆ ಎಮರ್ಜೆನ್ಸಿ ಏನು ನಾಕ್ ಆಗಿರುತ್ತಲ್ಲ, ಎಮರ್ಜೆನ್ಸಿ ಎಷ್ಟು ಖರ್ಚಿದೆ ಅಂತ ನಿಮಗೆ ಒಂದು ಅರಿವು ಇರಬೇಕು. ಈಗ ನಿಮ್ಮ ಹತ್ರ ಬೇರೆ ಏನೂ ಇಲ್ಲವೇ ಇಲ್ಲ, ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಒಂದು 2 ಲಕ್ಷ ಇದೆ, ಈ ಎಮರ್ಜೆನ್ಸಿ ಫಂಡ್ ಒಂದು 10 ಲಕ್ಷ ಆಗಿದೆ ಅಂದರೆ 2 ಲಕ್ಷ ಎಲ್ಲಿ ಸ್ವ್ಯಾಪ್ ಮಾಡ್ತೀರಾ? ಇನ್ನೊಂದು 15 ದಿನ, ಒಂದು 20 ದಿನ ಅಥವಾ 1 ತಿಂಗಳ ನಂತರ ಬಿಲ್ ಬರುತ್ತೆ. ಅದನ್ನು ಪೇ ಮಾಡಲಿಕ್ಕೆ ನಿಮ್ಮ ಕೆಪಬಿಲಿಟಿ ಇಲ್ಲ ಅಂದರೆ ಇಟ್ ಇಸ್ ಅ ವೈಸಿಯಸ್ ಸರ್ಕಲ್ ಆಗೇನು. ಸೊ ನೀವು ನಿಮ್ಮ ಕ್ರೆಡಿಟ್ ಕಾರ್ಡನ್ನು ನೀವು ಎಮರ್ಜೆನ್ಸಿ ಫಂಡ್ ಅಂತ ತಿಳ್ಕೊಂಡು ನೀವು ಯಾವಾಗ ಯೂಸ್ ಮಾಡ್ಬೇಕಂದ್ರೆ ವೆನ್ ಯು ಆರ್ ಶ್ಯೂರ್ ದ್ಯಾಟ್ ಯುವರ್ ಎಮರ್ಜೆನ್ಸಿ ಕಾರ್ಪಸ್ ಈಸ್ ವಿದಿನ್ ದ್ಯಾಟ್ ಲಿಮಿಟು. ನಂತರ ಅದನ್ನು ನಾನು ಈ ತಿಂಗಳಲ್ಲಿ ಅಥವಾ ಇನ್ನೊಂದು 15 ದಿನದಲ್ಲಿ ನಾನು ಮತ್ತೆ ರೀಪೇ ಮಾಡುವಂಥ ಕೆಪಾಸಿಟಿ ನನ್ನ ಹತ್ರ ಇದೆ ಅಂದರೆ ಮಾಡಿ. ಬಟ್ ಟು ಬಿ ಫ್ರ್ಯಾಂಕ್ ಅಂದರೆ ಕ್ರೆಡಿಟ್ ಕಾರ್ಡನ್ನು ಎಮರ್ಜೆನ್ಸಿ ಫಂಡ್ ಅಂತ ತಿಳ್ಕೊಬೇಡಿ. ಅದ್ರ ಬದಲು ಸಿಂಪಲ್ಲಾಗಿ ಒಂದು 6 ತಿಂಗಳಿಂದ 24 ತಿಂಗಳಷ್ಟು ಖರ್ಚನ್ನು ಎಮರ್ಜೆನ್ಸಿ ಫಂಡ್ ಅಂತ ಸೈಡ್ ಇಡೋದು ಒಳ್ಳೆಯದು. ಆ ಗುರಿ ಯಾವತ್ತೂ ನಮಗೆ ಇರಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ನಮಗೆಲ್ರಿಗೂ ಕೂಡ ತುಂಬಾ ಅನಿವಾರ್ಯ ಎಮರ್ಜೆನ್ಸಿ ಫಂಡ್. ಸೊ ನೀವು ಈಗಾಗಲೇ ಮಾಡಿದ್ರೆ ವಂಡರ್ಫುಲ್. ಬಟ್ ಒಂದು ವೇಳೆ ನೀವು ಅದನ್ನು ಮಾಡಿಲ್ಲ ಅಂತಂದರೆ ಇವತ್ತಿಂದನೇ ಅದ್ರ ಬಗ್ಗೆ ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಒಳ್ಳೆಯದಾಗಲಿ. ನಿಮಗೆ ಯಾವ ಎಮರ್ಜೆನ್ಸಿನೂ ಬರದೇ ಇರಲಿ, ಬಂದರೆ ನಿಮಗೆ ಇದು ಬೆಂಬಲವಾಗಿರಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಮನಿ ಮಂತ್ರದಲ್ಲಿ ನಿಮ್ಮನ್ನು ಸಿಗ್ತೀವಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.